ಸೊಸೆ 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 ಹೇಳಿದ್ರೆ ನೆಲ ಕಚ್ಚೋದು ಸೀತಾರಾಮಯ್ಯನವ್ರ ಕುಟುಂಬ. ಇಲ್ಲ ಇಲ್ಲ, ದೇವ್ರು ಹೀಗ್ ಮಾಡಬಾರ್ದು. ನೀವು ಬೇರೆಯವ್ರನ್ನ ಮದುವೆ ಆಗ್ಬಾರ್ದು. ರಾಗಣ್ಣ ಮದುವೆ ಆಗ್ಬೇಕಾಗಿರೋದು ಕೀರ್ತಮ್ಮನೆ. ಏನ್ ರಾಘವ್, ಪಾರ್ಟಿಲಿ ಜ್ಯೂಸ್ ಕುಡಿತಿದ್ರಾ? ಯಾಕೆ ಗುಂಡು ಹಾಕಲ್ವಾ? ಸಾರಿ ವಿನ್ಸೆಂಟ್, ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ದಿದ್ರು ಇಂಥ ಪಾರ್ಟಿಲಿ ಕುಡಿದ್ಬಿಡ್ಬೇಕು. ಇಲ್ಲಾಂದ್ರೆ ಇಂಥ ಕಾಸ್ಟ್ಲಿ ಡ್ರಿಂಕ್ಸ್ನ ದುಡ್ಡು ಕೊಟ್ಟು ಕುಡಿಯೋಕ್ಕಾಗುತ್ತಾ? ಕಮನ್ ಹ್ಯಾವ್ ಇಟ್. ನೋ ಥ್ಯಾಂಕ್ಸ್. ಪಾರ್ಟಿ ಅನ್ನೋದು ಒಬ್ರು ಸಂತೋಷಕ್ಕೆ ಇನ್ನೊಬ್ರು ಆರೋಗ್ಯ ಹಾಳು ಮಾಡೋ ಹಾಗಿರಬಾರ್ದು. ತುಂಬಾ ಒಳ್ಳೆ ಡೈಲಾಗ್. ಇದಕ್ಕೋಸ್ಕರನಾದ್ರೂ ನಾನು ಇನ್ನೊಂದು ಪೆಗ್ ಹೊಡಿಲೇಬೇಕು. ಬಾಸ್ ಬಂದ್ರು ಬಾಸ್. ಹಾಯ್ ಅಶ್ವಿನಿ. ಹಾಯ್ ರೀಟಾ. ಜೂಲಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಯಾಕೆ ಫ್ರೆಂಡ್ಸ್ ಅಂತ ಕರಿತಿದ್ದೀನಿ ಅಂತಂದ್ರೆ, ಈ ಪಾರ್ಟಿಲಿ ಮೇಲು ಕೀಳು ಜಾತಿ ಈಗೋ ಒಂದೂ ಇರಲ್ಲ. ಅಲ್ಲ, ಅದೆಲ್ಲ ಇರೋದಕ್ಕೆ ಇದೇನು ಪೊಲಿಟಿಕಲ್ ಪಾರ್ಟಿ ಅಲ್ವಲ್ಲ. ನನ್ನ ಸಂತೋಷ ನಿಮ್ಗಳ ಮುಖದಲ್ಲಿ ಕಾಣಬೇಕು. ಸೊ ಎಂಜಾಯ್ ದ ಪಾರ್ಟಿ. ಆದ್ರೆ ಆ ನನ್ನ ಸಂತೋಷಕ್ಕೆ ಕಾರಣ ಏನು ಅಂತ ಕೆಲವರಿಗೆ ಮಾತ್ರ ಗೊತ್ತಿರಬಹುದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೇ ಇರಬಹುದು. ಹೇಳೋದು ನನ್ನ ಕರ್ತವ್ಯ. ಇಷ್ಟು ದಿನ ಒಂಟಿಯಾಗಿದ್ದ ಈ ಮದನ ಮೋಹನ ಲೈಫ್ ನಲ್ಲಿ ಸಡನ್ ಆಗಿ ಒಂದು ಮಿಂಚು ಬಂತು. ಆ ಮಿಂಚು ಪರ್ಮನೆಂಟ್ ಆಗಿ ನಿಮ್ ಜೊತೆನೆ ಇರ್ತೀನಿ ಅಂತ. ಅಂಡ್ ಆ ಮಿಂಚಿನ ಜೊತೆ ಮದುವೆ ಆಗಬೇಕು ಅಂತ ನನ್ನ ಮನಸ್ಸು ತೀರ್ಮಾನ ಮಾಡಿ. ಸೊ ನಿಮ್ಮ ಮದನ್ ಮದುವೆ ಆಗ್ತಿದ್ದಾನೆ. ಈ ಕಲ್ಲು ಹೃದಯನ ಕರ್ಗಿಸ್ದೋಳು ಯಾರು ಸರ್? ಹೃದಯ ಮೃದುವಾಗಿರುತ್ತೆ, ಆದ್ರೆ ಅದು ಸಿಗದೇ ಇರುವ ಮನಸ್ಸುಗಳು ಮಾತ್ರ ಅದನ್ನ ಕಲ್ಲು ಅನ್ನುತ್ತೆ. ನಿಮ್ ಫ್ಯಾನ್ಸಿನ ಪರಿಚಯ ಮಾಡಿಸಿ ಸರ್. ಅದಕ್ಕೆ ಈ ಪಾರ್ಟಿನ ಅರೇಂಜ್ ಮಾಡಿರೋದು. ಸೈಲೆಂಟ್ ಆಗಿದ್ದ ಗುಂಡಿಗೆಯಲ್ಲಿ ಸಡನ್ ಆಗಿ ಬಂದು ಸೆಟ್ಲ್ ಆದವಳು ಇನ್ನು ಬೇರೆ ಯಾರು ಅಲ್ಲ, ಮೈ ಅಡೋರಬಲ್ ಡಾರ್ಲಿಂಗ್ ಕೀರ್ತಿ. ನನ್ನ ಕೀರ್ತಿಗೋಸ್ಕರ ಇನ್ನೊಮ್ಮೆ ಚಪ್ಪಾಳೆ. ಕೀರ್ತಿ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ದಯವಿಟ್ಟು ನನಗೆ ಒಂಟಿಯಾಗಿ ಸಿಗು. ಇವನೇನು ಅನ್ನೋದನ್ನ ನಾನು ನಿನಗೆ ಹೇಳಬೇಕು. ಓ ರಾಘವ್, ನೋಡ್ದ ರಾಘವ್, ನಮ್ಮ ಬಾಸ್ ಲಾಟ್ರಿ ನೋಡ್ಬಿಡ್ಲು ಸೂಪರ್ ಆಗಿದ್ದಾಳಲ್ವಾ? ವಿನ್ಸೆಂಟ್ ಪ್ಲೀಸ್, ನನಗೆ ಇವಾಗ ಮಾತಾಡೋ ಮೂಡಿಲ್ಲ. ಕರೆಕ್ಟ್, ಸಿಕ್ಕಿರೋಳು ಮೂಡ್ ಕೆಡ್ಸೋಂತ ಹೆಣ್ಣೆ. ಪಾರ್ಟಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋ ನೀವು ಈ ರೀತಿ
ರೀತಿ ಒಂಟಿಯಾಗಿ ಸೈಡಲ್ಲಿ ಬಂದು ನಿಂತ್ಕೊಳ್ಳೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅನ್ಸ್ಕೊತೀನಿ. ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದಿ ಅಂತ ಗೊತ್ತಾ ಕೀರ್ತಿ? ಹೋಗಿ ಹೋಗಿ ಈ ಮದನ್ ಮೋಹನ್ ಮದುವೆ ಆಗ್ತಿದ್ಯಲ್ಲ ನೀನು. ನನ್ನಿಷ್ಟ. ನಿನ್ನಿಷ್ಟ ನಿನಗೆ ದಾರಿ ತೋರಿಸೋ ಹಾಗಿರ್ಬೇಕೆ ಹೊರತು ದಾರಿ ತಪ್ಪಿಸೋ ಹಾಗಿರ್ಬಾರ್ದು. ಈ ಇಷ್ಟ ನನಗೆ ದಾರಿ ತೋರಿಸ್ತಾ ಇದೆ. ಹಾಗಾದ್ರೆ ಅವನು ಮೂಡಿ ಮಾಡಿದ್ದಾನೆ. ಮದನ್ ಒಬ್ಬ ಸಮಯ ಸಾಧಕ, ಆಪರ್ಚುನಿಸ್ಟ್, ಹೆಣ್ಣು ಬಾಕ, ಫ್ಲಾಟ್. ನಿಯತ್ತು ಅನ್ನೋ ಪದಕ್ಕೆ ಅವನ ಲೈಫಲ್ಲಿ ಜಾಗನೇ ಇಲ್ಲ. ಹೀಸ್ ಅ ರೋಗ್ ಕೀರ್ತಿ, ಹೀಸ್ ಅ ಬ್ಲಡಿ ರೋಗ್. ಅವನ ಮದುವೆ ಆದ್ರೆ ನಿನ್ ಜೀವನ ಹಾಳಾಗೋಗುತ್ತೆ ಕಣೆ. ಯಾಕೆ ನಗ್ತಿದ್ಯಾ? ನಾನೇನ್ ಜೋಕ್ ಹೇಳ್ತಿಲ್ಲ. ನಿನ್ ಜೀವನದ ಜರ್ನಿ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ತಿದ್ದೀನಿ. ಯಾಕೆ ಅರ್ಥ ಮಾಡಿಸ್ತಿದ್ಯಾ? ನಿನ್ನ ಒಳ್ಳೇದಕ್ಕೆ. ಅಲ್ಲ, ನಾನು ನಿನಗೆ ಸಿಗ್ಲಿಲ್ಲ ಅನ್ನೋ ಹೊಟ್ಟೆ ಊರಿಗೆ. ಅದಕ್ಕೆ ತಾನೇ ಇಲ್ದಿರೋ ಸುಳ್ಳನ್ನೆಲ್ಲ ಹೇಳಿ ನಾನು ತಲೆ ಕೆಡ್ಸಕ್ ಬಂದಿದ್ಯಾ? ಅದೇ ನಾನೇನಾದ್ರೂ ನಿನ್ನನ್ ಮದ್ವೆ ಆಗಿದ್ದಿದ್ರೆ ಇದೇ ಮದನ್ ಮೋಹನ್ನ ಕರ್ಕೊಂಡ್ ಬಂದು ಈತ ದೊಡ್ಡ ವ್ಯಕ್ತಿ ಅಂತ ಪರಿಚಯ ಮಾಡಿಸ್ತಿದ್ದೆ ಅಲ್ವಾ? ಈ ಕೀರ್ತಿ, ನನ್ ಮಾತು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಇಲ್ಲಿರೋರು ಎಲ್ರಿಗೂ ಇವನಂತ ಚೀಪ್ ಕ್ಯಾರೆಕ್ಟರ್ ಅನ್ನು ಅಂತ ಗೊತ್ತು. ಆದ್ರೂ ದುಡ್ಡಿನ ಮುಖ ನೋಡ್ಕೊಂಡು ಸುಮ್ಮನಿದ್ದಾರೆ. ಏಯ್, ಬೇರೆಯವ್ರನ್ನ ಅಳಿಯಕ್ಕೆ ನೀನ್ ಯಾರು? ಇಷ್ಟಕ್ಕೂ ಜೀವನದಲ್ಲಿ ನಾನ್ ಯಾರು, ನನಗೇನೋ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಬೇರೆಯವರು ಹಾಗೆ ಹೀಗೆ ಅನ್ನೋದಲ್ಲ. ಹಾಗಾದ್ರೆ ನಾನು ಮುಖ್ಯ ಅಲ್ವಾ? ಅಲ್ಲ. ನಾನು ನಿನಗೆ ಬೇಕಾಗಿಲ್ವಾ? ಇಲ್ಲ. ನನ್ನನ್ನ ಪ್ರೀತಿ ಮಾಡಿದ್ದು ಮುಗಿದು ಹೋದ್ ಕತೆ. ನಾನು ನಿನಗೋಸ್ಕರ ಕಾಯ್ತಿರೋದು. ನಿನ್ನ ಪ್ರಾಬ್ಲಮ್ ಕೈ ಮೇಲಿರೋ ಹಚ್ಚೆ, ಸ್ಕಿನ್ ಗ್ರಾಫ್ಟಿಂಗ್ ಮಾಡಿಸ್ಕೊ. ಮನಸ್ಸಲ್ಲಿರೋ ನೆನಪು, ಬೇರೆ ಹುಡುಗಿನ ಪ್ರೀತಿಸು, ಮಾಸುತ್ತೆ. ಇವಳಲ್ಲಿದ್ರೆ ಇನ್ನೊಬ್ಳು ಅಂತ ಬದುಕೋ ಜಾತಿ ನಂದಲ್ಲ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಿಜ ಹೇಳು ಕೀರ್ತಿ, ಆ ಮದನ್ ನನ್ನ ಗೂಬೆನ ಯಾಕೆ ಮದುವೆ ಆಗ್ತಿದ್ಯಾ? ಅವನು ಗೂಬೆ ಅಲ್ಲ ಅಂತ. ಅಂದ್ರೆ ನಾನು ಗೂಬೆನಾ? ಅದು ನಿನಗ್ ಗೊತ್ತಿರ್ಬೇಕಾದ ಸತ್ಯ. ನೇರವಾಗಿ ಮಾತಾಡು. ನೀನು ಅವನನ್ನ ಮದುವೆ ಆಗೋದಕ್ಕೆ ಏನ್ ಕಾರಣ ಅನ್ನೋದು ನನಗೆ ಗೊತ್ತಾಗ್ಬೇಕು. ಸುಮಾರು ಕಾರಣಗಳಿದೆ. ಯಾವ್ದಾದ್ರು ಒಂದು ಹೇಳು, ಒಪ್ಕೋತೀನಿ. ಹೇಳಲೇಬೇಕಾ? ಹೌದು, ಅದು ನನಗೆ ಗೊತ್ತಾಗ್ಬೇಕಾಗಿರೋ ಸತ್ಯ. ಅವನಲ್ಲಿ ಏನಿದೆ ಅಂತ ಮದುವೆ ಆಗ್ತಿದ್ಯಾ? ದುಡ್ಡಿದೆ ಅಂತ. ಏನು ದುಡ್ಡ? ಅದು ನನ್ನ ಹತ್ರನೂ ಇದೆ. ಆದ್ರೆ ಅದು ನಿಂದಲ್ಲ, ನೀನ್ ಸಂಪಾದಿಸಿದಲ್ಲ, ನಿನ್ನೊಬ್ಬಂದೇ ಅಲ್ಲ, ನಿನ್ನ ಇಡೀ ಕುಟುಂಬದ್ದು. ಹರಿದು ಹಂಚೋಗೋ ದುಡ್ಡು ನನಗ್ ಬೇಕಾಗಿಲ್ಲ. ಅದೇ ನನ್ ಮದನ್ ಮೋಹನ್ನ ಮದ್ವೆ ಆದ್ರೆ ಅವ್ರ ಎಲ್ಲಾ ಹಣ ನಂದೆ, ನಂದೊಬ್ಳದು. ದುಡ್ಡಕ್ಕೆ ಬಾಯ್ ಬಿಡೋಳು ನೀನಲ್ಲ ಅನ್ನೋದು ನನಗೆ ಗೊತ್ತು ಕೀರ್ತಿ. ಈಗ ನಾನ್ ಬದಲಾಗಿದ್ದೀನಿ. ನಿನಗೇನಾದ್ರೂ ಪ್ರಾಬ್ಲಮ್? ಕೀರ್ತಿ, ಎಕ್ಸ್ಕ್ಯೂಸ್ ಮೀ. ಮೊದಲೇ ಪರಿಚಯನಾ? ಇಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಸ್ ರಾಘವ್, ತುಂಬಾ ಒಳ್ಳೆ ಹುಡುಗ. ಪಾಪ ಮದುವೆ ಆಗಿ ಆರಾಮಾಗಿರ್ಬೇಕಾದ ನನ್ನ ಲೈಫ್ನಲ್ಲಿ ಟ್ರೆಜಿಡಿ ಆಗೋಯ್ತು. ಮದುವೆ ದಿನನೇ ಮದುವೆ ಹುಡುಗಿ ಕೈ ಕೊಟ್ಟು ಬಿಡುವುದು. ಸ್ಯಾಡ್ ಅಂದ್ಕೊಳ್ಳೋದು ತಪ್ಪು. ಹೆಣ್ಣುಗಳಿಗೆ ಬರಗಾಲ ಅನ್ನೋಕೆ ಇದೇನು ಬಿಹಾರೇ? ನಾನು ರಾಘವ್ಗೆ ತುಂಬಾ ಸತಿ ಹೇಳಿದ್ದೀನಿ. ಆಮೇಲೆ ರಾಘವ್, ನನ್ನ ಹುಡುಗಿ ಹತ್ರ ಏನು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿರೋ ಹಾಗಿತ್ತು. ಹೌದು ಸರ್, ಅದನ್ನೇ ಹೇಳಕ್ ಹೊರಟಿದ್ದೆ. ಯಾವುದನ್ನೇ ಆದ್ರೂ ತುಂಬಾ ಡೀಪ್ ಆಗಿ ಹಚ್ಕೊಳಕ್ ಹೋಗೋದು ತಪ್ಪು ಅಂತ. ಅದು ಒಂದೊಂದು ಸರಿ ಸರಿ. ಈಗ ನೋಡಿ, ನಾನು ಕೀರ್ತಿನ ಎಷ್ಟು ಡೀಪ್ ಆಗಿ ಹಚ್ಕೊಂಡಿಲ್ಲ. ನೀವು ಬಿಡಿ ಸರ್, ಯಾವತ್ತಿದ್ರು ಓಕೆನೆ. ಆಕ್ಚುಲಿ ನೀವೆಷ್ಟು ಸರಿ ನಾನೆಷ್ಟು ತಪ್ಪು ಅನ್ನೋದು ನನಗೆ ಇವತ್ತೇ ಗೊತ್ತಾಗಿತ್ತು. ನಾವು ಮೇಲ್ನೋಟಕ್ಕೆ ಯಾರು ನೋಡ್ತೀವೋ ಅವರು ಅದೇ ರೀತಿ ಇರಬೇಕು ಅನ್ನೋ ಯಾವ ರೂಲ್ ಇಲ್ವಲ್ಲ. ಜನ ಬದಲಾಗ್ತಾರೆ, ಬದಲಾಗೋದನ್ನ ಜೀವನ ಅಂತಾರೆ. ಬಾಳ್ತಿರೋ ಬದುಕಿಗೆ ಬೇಕಾಗಿರೋ ಸಮರ್ಥನೆಗಳನ್ನ ಕೊಟ್ಕೊಂಡ್ಬಿಡ್ತಾರೆ. ನೀವು ಸೂಪರ್ ಬಿಡಿ ಸರ್. ಬಿಸ್ನೆಸ್ ಅಲ್ಲೂ ಸಕ್ಸಸ್ ನೋಡಿದ್ದೀರಾ, ಲೈಫಲ್ಲೂ ಸಕ್ಸಸ್ ನೋಡ್ತಿದ್ದೀರಾ. ನಾನು ಎರಡರಲ್ಲೂ ಫೇಲ್ಯೂರ್ ಸರ್, ಎರಡರಲ್ಲೂ ಫೇಲ್ಯೂರ್. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ನಿಮ್ಮ ನೋಡಿದ್ರೆ ಹೊಟ್ಟೆ ಉರಿತಿದೆ ಸರ್, ಅದಕ್ಕೆ.
ಕೀರ್ತಿ, ನೀನು ಎದುರುಗಡೆ ಇದ್ರೆ ಪ್ರತಿಯೊಬ್ಬರಿಗೂ ಹೊಟ್ಟೆ ಉರಿಯುತ್ತೆ. ಬಾ, ಎಲ್ರಿಗೂ ಹೋಲ್ಸೇಲ್ ಆಗಿ ಹೊಟ್ಟೆ ಉರಿಸೋಣ. ಬಾಪ ಬಾ ಕೂತ್ಕೋ ಬಾ. ಏನಿಲ್ಲ ಆಂಟಿ, ಅದು ಮದುವೆ ಫೋಟೋಸು ಮತ್ತು DVD ನನ್ನ ಹತ್ರನೇ ಇತ್ತು. ಮದುವೆ ಕ್ಯಾನ್ಸಲ್ ಆದಮೇಲೆ ಇದನ್ನ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಮ್ಮ ಹತ್ರ ಇಟ್ಕೊಂಡ್ರೆ ಯಾವ ಪ್ರಯೋಜನ ಇಲ್ವಲ್ಲ, ಅದಕ್ಕೆ ತೊಗೊಂಬಂದೆ. ನಿಜ, ಹಾಗಂತ ಇದನ್ನು ನಾವು ಇಟ್ಕೊಂಡ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ಸಂತೋಷ ಕೊಡೋ ನೆನಪುಗಳನ್ನ ಸಂಗ್ರಹ ಮಾಡಿಟ್ಕೊಳ್ಬೇಕು. ಆದ್ರೆ ಈ ನೆನಪು ನಮ್ಮ ಮನೆಗೆ ದುಃಖ ಕೊಡುತ್ತೆ. ಹಾಗಂತ ಇದನ್ನ ಅವರೇ ಇಟ್ಕೊಳ್ಳಿ ಅಂತ ಹೇಗೆ ಹೇಳಕ್ಕಾಗತ್ತೆ ಅತ್ತೆ? ಅವ್ರು ಮಾಡಿರೋ ಕೆಲ್ಸಕ್ಕೆ ನಾವು ಹಣ ಕೊಡ್ಲೇಬೇಕಲ್ವಾ? ಅದೇ ಆಂಟಿ, ಇದು ನಾನು ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ನಿಮ್ಮ ಮನೆ ಕಡೆ ನಾನು ತುಂಬ ಆರ್ಡರ್ ತೊಗೊಂಡಿದ್ದೀನಿ. ಸರಿಪ್ಪ, ನೀನು ವರ್ಕರ್ಸ್ಗೆಲ್ಲ ದುಡ್ಡು ಕೊಡಬೇಕಾಗತ್ತೆ, ಸಂಬಳ ಕೊಡಬೇಕಾಗತ್ತಲ್ಲ. ಆಯಿತು ಗಾಯತ್ರಿ, ಅದನ್ನು ತಗೋ. ಹಾಗೆ ದುಡ್ಡು ಎಷ್ಟು ನೋಡ್ಬಿಟ್ಟು ಕೊಟ್ಬಿಡು. ಒಂದು ನಿಮಿಷ. ಗಾಯತ್ರಿ, ಇದನ್ನ ಯಾರ ಕಣ್ಗೂ ಬೀಳದೆ ಇರೋ ಹಾಗೆ ತೆಗ್ದಿಡು. ಅಕಸ್ಮಾತ್ ಇದೇನಾದರೂ ಹೊಸದ ಅಪ್ಪ ಅಮ್ಮ ನೋಡಿದ್ರೆ
ಬೇಜಾರು ಮಾಡ್ಕೋತಾರೆ. ಇನ್ನು ರಾಘವನ್ ಕಣ್ಣಿಗೆ ಬಿದ್ದರೆ ಅಂತೂ ತುಂಬ ನೊಂದ್ಕೋತಾನೆ. ಇಷ್ಟಕ್ಕೂ ನಡೀದೇ ಇರೋ ಮದುವೆ ಸಂಭ್ರಮನ ನೋಡೋಕೆ ಯಾರು ಇಷ್ಟಪಡ್ತಾರೆ? ಅದು ಸರಿ ಅತ್ತೆ. ಇದನ್ನ ಯಾರಿಗೂ ಕಾಣದ ಹಾಗೆ ಎತ್ತಿಡು ಅನ್ನೋದು ಅತ್ತೆ ಅವರ ಆದೇಶ. ಕಂಡ್ರೆ ತಾನೇ ನೋವಾಗೋದು. ರಾಘವ ನೋಡಿದಾಗ ಅಯ್ಯೋ ಕೀರ್ತಿ ಈ ಜಾಗದಲ್ಲಿ ಇಲ್ವೇ ಅನ್ನೋ ನೋವಾಗ್ಬೇಕು. ದತ್ತಪ್ಪ ನೋಡಿದಾಗ ಅಯ್ಯೋ ನನ್ನ ಮಗಳು ಬಾಳು ಏನಾಯ್ತು ಏನೋ ಅನ್ನೋ ಸಂಕಟ ಆಗ್ಬೇಕು. ಈ ಮನೆಯಲ್ಲಿರೋ ಒಬ್ಬೊಬ್ರು ನೋವಲ್ಲಿ ಬಿದ್ದು ಒದ್ದಾಡಿದ್ರೆ ಮಾತ್ರ ನನಗ್ ಸಂತೋಷ ಆಗುತ್ತೆ. ಸೊ ದೊಡ್ಡ ಮನೆ ಮದ್ವೆ ಅಂತ ದೊಡ್ಡ ದೊಡ್ಡ ಗಿಫ್ಟೇ ಕೊಟ್ಟಿದ್ದಾರೆ. ಇದರ ಋಣಭಾರನ ಸೀತಾರಾಮಯ್ಯ ಹ್ಯಾಕ್ ತೀರಿಸ್ತಾನೋ ಏನೋ. ಆಕ್ಚುಲಿ ಮದ್ವೆ ಆದ್ಮೇಲೆ ರಿಸೆಪ್ಷನ್ ಇಡೋದೇ ವಾಸಿ. ಮದ್ವೆ ಮುಗ್ದಿದೆ ಅಂತ ನೆಮ್ಮದಿಯಾಗಿ ಗಿಫ್ಟ್ಸ್ ಆದ್ರೂ ಇಸ್ಕೋಬಹುದು. ಆಗದೆ ಇರೋ ಮದ್ವೆಗೆ ಇಷ್ಟೊಂದು ಗಿಫ್ಟ್ಸ್. ಎಲ್ರ ಮನೆ ದೋಸೆನೂ ತೂತೆ ಅನ್ನೋದು ಸೀತಾರಾಮಯ್ಯವ್ರ ಮನೆಗೂ ಅನ್ವಯಿಸುತ್ತೆ. ಯಾಕೋ ಆಗ ನೋಡ್ತಿದ್ಯಾ? ತಗೊಳ್ಳಿ ತಲೆನೋವು ಮಾತ್ರೆ. ಥ್ಯಾಂಕ್ಸ್ ಮಾರುತಿ. ಅಟ್ಲೀಸ್ಟ್ ನನ್ನ ಕಷ್ಟ ನಿನಗಾದ್ರೂ ಅರ್ಥ ಆಯ್ತಲ್ಲ. ಅರ್ಥ ಮಾಡ್ಕೊಂಡ್ಮೇಲೆ ಜಾಸ್ತಿ ನೋವಾಗ್ತಾ ಇದೆ. ತಮ್ಮನು ಅಣ್ಣನ ದಾರಿನೇ ಹಿಡಿದ್ಬಿಟ್ರೆ ಈ ಮನೆ ಪರಿಸ್ಥಿತಿ ಏನಾಗ್ಬೇಡ, ನೀವೇ ಹೇಳಿ ರಾಘಣ್ಣ. ಬೆಳಿಗ್ಗೆ ಕೋಳಿ ಕೂಗೋ ಹೊತ್ತಿಗೆ ಮನೆಗೆ ಬಂದ್ರಿ. ಸದ್ಯ ಮನೇಲಿರೋರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ರಾಘಣ್ಣ, ಕುಡಿಯೋದು ತಪ್ಪಲ್ವಾ? ಇಲ್ಲ ಮಾರುತಿ, ಅದು ಏನೇ ಇರ್ಬೋದು ರಾಘಣ್ಣ. ಮನಸ್ಸಿನ ನೋವಿಗೆ ಹೆಂಡ ಔಷಧಿ ಆಗಕ್ ಸಾಧ್ಯನಾ? ಆಗೋ ನೋವನ್ನ ಮೀರಿ ಬದುಕೋನೆ ಮನುಷ್ಯ. ಅದನ್ನ ಬಿಟ್ಟು ಅದ್ರ ಮುಂದೆ ಗುಲಾಮ್ನಾಗಿ ಜೀವನ ಹಾಳು ಮಾಡ್ಕೊಂಡ್ರೆ ಹೇಗೆ? ಮಾರುತಿ, ನಾನು ಎಂತ ಪರಿಸ್ಥಿತಿಲಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನೆ ಪಾರ್ಟಿ ಇತ್ತು ಕಣೋ. ನಮ್ಮ MD ಅವನು ಮದುವೆ ಆಗೋಳ್ನ ಎಲ್ರಿಗೂ ಪರಿಚಯ ಮಾಡಿಸ್ಬೇಕು ಅಂತ ಅರೇಂಜ್ ಮಾಡಿದ್ದ ದೊಡ್ಡ ಪಾರ್ಟಿ. ಹಾಗಾದ್ರೆ ಅಲ್ಲಿಗೆ ಕೀರ್ತಮ್ಮ ಬಂದಿದ್ರಾ? ಅವನನ್ನ ಮದುವೆ ಆಗ್ತಿರೋದು ಅವಳ ತಾನೆ, ಬರ್ದೇ ಇರ್ತಾಳ? ಅಂದ್ರೆ ನೀವು ಕೀರ್ತಮ್ಮ ನೋಡಿದ್ರಾ? ನೋಡ್ದೆ, ಮಾತಾಡಿಸ್ದೆ. ನಮ್ ಬಾಸ್ ಬಂದು ನಿಮ್ಮಿಬ್ರಿಗೂ ಮೊದ್ಲೇ ಪರಿಚಯನ ಅಂತ ಕೇಳಿದಾಗ, ಇಲ್ಲ ನಾನು ಇವ್ನ ನೋಡ್ತಿರೋದು ಮತ್ತೆ ಮೊದ್ಲು ಅಂತ ಹೇಳ್ಬಿಟ್ಲು ಕಣೋ.